ನಮಸ್ಕಾರ. ನಮ್ಮ ಸುತ್ತಣ ಪ್ರಪಂಚದಲ್ಲಿ ಭಿನ್ನ ವಿಭಿನ್ನ ವ್ಯಕ್ತಿತ್ವದ ಜನರು ಇರುವುದು ಸಹಜವೇ. ನಾವು ಸಮಾಜ ಜೀವಿಯಾಗಿರುವುದರಿಂದ ಸುತ್ತಲಿನ ಎಲ್ಲ ಜನರ ಜೊತೆ ಬದುಕಬೇಕಾದದ್ದು ಅನಿವಾರ್ಯ. ಬದುಕಿನ ಹಲವಾರು ಸಂದರ್ಭಗಳಲ್ಲಿ ಜಗತ್ತು ನಮ್ಮ ಕುರಿತು ಏನನ್ನಾದರೂ ಹೇಳುತ್ತಲೇ ಇರುತ್ತದೆ. ಕೆಲವು ಅಭಿಪ್ರಾಯಗಳು ನಮ್ಮ ನಿರೀಕ್ಷೆಗೆ ಪೂರಕವಾಗಿದ್ದರೆ ಇನ್ನು ಬಹುತೇಕ ಅಭಿಪ್ರಾಯಗಳು ಖಂಡಿತವಾಗಿ ನಮ್ಮ ನಿರೀಕ್ಷೆಗೆ ಸಂಪೂರ್ಣ ವಿರುದ್ಧವಾಗಿರುತ್ತವೆ. ಇವುಗಳು ನಮ್ಮ ಮನಸ್ಸನ್ನ ಕ್ಷಣಕಾಲ ಕಂಗೆಡಿಸುವಂತಿದ್ದರೂ ಕೂಡ ನಾವು ಅವುಗಳನ್ನ ನಿಯಂತ್ರಿಸುವುದು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಹೊರತಾಗಿ ನಾವು ಅವುಗಳಿಗೆ ಹೇಗೆ ಪ್ರತಿಕ್ರಿಯೆ ತೋರಬಹುದು ಎನ್ನುವುದು ನಮ್ಮ ನಿಯಂತ್ರಣದಲ್ಲಿರುತ್ತದೆ ಎಂಬುದನ್ನ ನಾವು ಒಪ್ಪಿಕೊಳ್ಳಬಹುದಾದ ಸಂಗತಿಯಾಗಿದೆ. ಸಂತ ಸುಕಾರಾತ್ ಪತ್ನಿ ತುಂಬಾ ಕೋಪಿಷ್ಟೆ. ಅವಳು ತನ್ನ ಪತಿಯನ್ನ ಪ್ರತಿ ಸಂದರ್ಭದಲ್ಲೂ ತುಂಬಾ ಹೀಯಾಳಿಸಿ ಮಾತನಾಡುತ್ತಿದ್ದಳು. ಒಂದೊಮ್ಮೆ ಸುಕರಾತ್ ಧಾರ್ಮಿಕ ಗ್ರಂಥವೊಂದನ್ನ ಅತ್ಯಂತ ಶ್ರದ್ಧೆಯಿಂದ ಓದುತ್ತಿದ್ದರು. ಇದನ್ನು ಕಂಡ ಅವರ ಪತ್ನಿ ತುಂಬಾ ಸಿಟ್ಟಿನಲ್ಲಿ, ನಿಮ್ಮ ಪುಸ್ತಕಗಳಿಗೆ ಬೆಂಕಿ ಹಾಕಿ, ಅದು ನಮ್ಮ ಹೊಟ್ಟೆಯನ್ನು ತುಂಬಿಸುವುದಿಲ್ಲ. ನನ್ನನ್ನು ಮದುವೆಯಾಗುವ ಬದಲಾಗಿ ನೀವು ಪುಸ್ತಕಗಳನ್ನೇ ಮದುವೆಯಾಗಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದೆಲ್ಲ ಮೂತಲಿಸತೊಡಗಿದಳು. ಸುಕಾರಾತ್ ಸುಮ್ಮನೆ ನಕ್ಕು ಅಲ್ಲಿಂದ ಹೊರಗೆ ಹೊರಟು ಬಂದರು. ಅಷ್ಟರಲ್ಲಿಯೇ ಅವರ ಕೆಲವು ಸ್ನೇಹಿತರು ಅವರ ಮನೆಗೆ ಬಂದರು. ಇದರಿಂದ ಇನ್ನಷ್ಟು ಕೆರಳಿದ ಅವರ ಪತ್ನಿ ಮತ್ತಷ್ಟು ವಾಮಾಗೋಚರವಾಗಿ ಅವರನ್ನ ನಿಂದಿಸತೊಡಗಿದಳು. ಹಗಲು ಅವರು ತುಂಬಾ ಶಾಂತ ಚಿತ್ತರಾಗಿಯೇ ಇದ್ದರು. ಅವಳು ಅವರ ಮೇಲೆ ಹಿತ್ತಲಿನಲ್ಲಿದ್ದ ಕೆಸರನ್ನು ತಂದು ಸುರುವಿದಳು. ಆಗಲೂ ಅವರು ಒಂದಷ್ಟು ಕೋಪಗೊಳ್ಳದೆ ಸುಮ್ಮನೆ ನಗುತ್ತಿದ್ದರು. ಇದನ್ನು ಕಂಡ ಅವರ ಸ್ನೇಹಿತರು ತುಂಬಾ ಬೇಸರಗೊಂಡರು. ಅವರು ಸುಕಾರಾತ್ ಖಂಡಿತವಾಗಿ ಅವರ ಪತ್ನಿಯನ್ನ ಶಿಕ್ಷಿಸುತ್ತಾರೆ ಎಂದುಕೊಂಡಿದ್ದರು. ವಾಸ್ತವದಲ್ಲಿ ಹಾಗಾಗಲಿಲ್ಲ. ಸುಕಾರಾತ್ ತಮ್ಮ ಹೆಂಡತಿಯನ್ನ ಕುರಿತು, ಇಂದು ಗರ್ಜಿಸುವ ಮೋಡ ಮಳೆ ಸುರಿಸುವುದಿಲ್ಲ, ಮಳೆ ಸುರಿಸುವ ಮೋಡ ಗರ್ಜಿಸುವುದಿಲ್ಲ ಎಂಬ ಗಾದೆಯನ್ನ ನೀನು ಸುಳ್ಳು ಮಾಡಿದೆ. ನಿಜಕ್ಕೂ ನೀನು ಬುದ್ಧಿವಂತೆ, ನನಗೆ ಮಾರ್ಗದರ್ಶಿಕೆಯಾಗಿರುವೆ ಎಂದರು. ಬಹಳಷ್ಟು ತಣ್ಣಗಿನ ಅವರ ಪ್ರತಿಕ್ರಿಯೆಯನ್ನ ನೋಡಿ ಅವರ ಸ್ನೇಹಿತರು ತುಂಬಾ ಆಶ್ಚರ್ಯಗೊಂಡರು. ಆಗ ಸುಕಾರಾತ್, ಅವಳ ಸ್ವಭಾವವೇ ಹಾಗೆ, ಅದನ್ನು ನಾನು ಬದಲಿಸುವುದು ಕಷ್ಟ ಸಾಧ್ಯ. ಆದರೆ ಅದನ್ನ ಹೇಗೆ ಸ್ವೀಕರಿಸಬೇಕು ಮತ್ತು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎನ್ನುವುದು ನನ್ನ ವಿವೇಚನೆಯಾಗಿರುವುದರಿಂದ, ಅದು ನನ್ನ ನಿಯಂತ್ರಣದಲ್ಲಿ ಇರುವುದರಿಂದ ಅದಕ್ಕಿಂತ ಇದು ಸುಲಭವಲ್ಲವೇ ಎಂದು ತನ್ನ ಸ್ನೇಹಿತರಿಗೆ ಕೇಳಿದಾಗ ಅವರ ಸ್ನೇಹಿತರು ಅವರಿಗೆ ತಲೆಬಾಗಿದರು. ಬದುಕಿನ ಹಾದಿಯಲ್ಲಿ ಸತಿಸುತ್ತರು, ಬಂಧು ಬಳಗ, ಸುತ್ತಲಿನ ಸಮಾಜದ ಜನರು ನಮ್ಮ ಕುರಿತಾಗಿ ಅವರದೇ ಸಂಸ್ಕಾರ, ತಿಳುವಳಿಕೆ, ಅನುಭವಗಳ ಆಧಾರದ ಮೇಲೆ ತಮ್ಮ ಅಭಿಪ್ರಾಯಗಳನ್ನ ಹೇಳುತ್ತಲೇ ಇರುತ್ತಾರೆ. ಅದಕ್ಕೆ ನಾವು ಹೊಣೆಯಲ್ಲ. ಅದನ್ನು ನಿಯಂತ್ರಿಸುವುದು ಕೂಡ ತೀರಾ ಅಸಾಧ್ಯ. ಆದರೆ ಆ ಮಾತು, ಅವರ ವರ್ತನೆಗಳ ಪರಿಣಾಮಗಳು ಅದರ ಕುರಿತು ನಾವು ತೆಗೆದುಕೊಳ್ಳುವ ನಿರ್ಣಯದ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನೊಂದು ಅರ್ಥದಲ್ಲಿ ಜಗತ್ತು ನಮ್ಮ ಜೊತೆ ಹೇಗೆ ನಡೆದುಕೊಳ್ಳಬೇಕು ಎಂದು ನಿರ್ಧರಿಸುವುದು ನಮ್ಮ ಮೇಲೆಯೇ ಅವಲಂಬಿತವಾಗಿದೆಯಲ್ಲವೇ? ಹಾಗಾಗಿ ಅದಕ್ಕೆ ಪ್ರತಿಕ್ರಿಯಿಸುವ ವಿಧಾನಗಳನ್ನ ಹೇಳಿಕೊಡುವ ದಿವ್ಯ ಮಂತ್ರ ನಮ್ಮಲ್ಲಿಯೇ ಇದೆ. ಇದನ್ನು ಒಂದಷ್ಟು ಅರಿತುಕೊಂಡರೆ ಖಂಡಿತ ಬದುಕು ಸುಂದರವಾಗುತ್ತದೆ. ನಮಸ್ಕಾರ.